ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇದ್ದೇವೆ ವರಂಗಲ್ ಟ್ರಿಪ್. ಹುಡುಗರದು 2 ದಿನ ಸ್ಕೂಲ್ ಚುಟ್ಟಿವ, ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೆವು ಸೇಡಮ್ಲಿಂದ ವರಂಗಲ್ ಟ್ರಿಪ್. ಈಗಿದೆ ಕೋನಾರ್ಕ್ ಟ್ರೈನ್ ರಾತ್ರಿ 1 ಗಂಟೆ ಇಲ್ಲಿಂದ ಸೇಡಮ್ಲಿಂದ ಬಿಡುತ್ತೆ, ಬಿಟ್ಟರೆ ಬೆಳಗ್ಗೆ 6 ಗಂಟೆ ಹೋಗಿ ಮುಟ್ಟುತ್ತೆ. ನಾವೀಗ ಟ್ರೈನಲ್ಲಿ ಕುಂಡಿರ್ತಾ ಇದ್ದೇವೆ. ಈಗ ಟ್ರೈನಲ್ಲಿ ಕುಳಿತುಕೊಂಡಿದ್ದೇವೆ. కోస్ట్ ఎక్స్ప్రెస్ 1వ నెంబరు ప్లాట్ఫామ్నకు రానున్నది. ಸ್ಟೇಷನ್ ಹತ್ರನೇ ಒಂದು ರೂಮ್ ಹಿಡ್ಕೊಂಡು ಫ್ರೆಶ್ ಅಪ್ ಆಗಿ ಆಟೋ ಹಿಡ್ಕೊಂಡು ಗುಡಿಗೆ ಬಂದೆ ನೋಡ್ರಿ. ಈಗ ನಾವು ಭದ್ರಕಾಳಿ ಟೆಂಪಲ್ ಬಂದಿದ್ದೇವೆ. ಈಗ ನೋಡಿ ಹೋಗ್ತಾ ಇದ್ದೇವೆ. ಈಗ ಕ್ಯೂನಲ್ಲಿ ಹೋಗ್ತಾ ಇದ್ದೇವೆ. ಇವತ್ತೇನು ಅಷ್ಟೇನು ಜನ ಇಲ್ಲ, ಆದರೆ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ಈ ಗುಡಿ ಕಟ್ಟಿದವ್ರು ಯಾರಪ್ಪ ಅಂದ್ರೆ 7ನೇ ಶತಮಾನದ ಚಾಲುಕ್ಯ ರಾಜಾದ 2ನೇ ಪುಲಕೇಶಿ ಈ ಗುಡಿ ಕಟ್ಟಿದ್ದಾರೆ. ಇಲ್ಲೇ ಸೈಡಲ್ಲಿ ಲೇಕ್ ಅದ ರೀ. ಲೇಕ್ ನೋಡ್ಕೋತ ಒಳಗೆ ಹೋದೆವು. ಅಲ್ಲಿ ಒಂದು ಸಣ್ಣದ ಗಣೇಶನ ಮೂರ್ತಿ ಇದೆ. ಗಣೇಶ ದರ್ಶನ ಮಾಡಿ ಒಳಗೆ ಈಗ ಅಮ್ಮನವ್ರ ದರ್ಶನಕ್ಕೆ ಹೋಗ್ತೇವೆ. ಒಳಗೆ ನಮ್ಮ ಹುಡುಗರಿಗೆ ಇಷ್ಟೊಂದು ಉಲ್ಲಾಸ ಆಗ್ಯದ ನೋಡ್ಕೊತ ಬಂದೇವೆ. ಈಗ ಗುಡಿ ಒಳಗೆ ಹೋಗ್ತಾ ಇದ್ದೇವೆ ನೋಡ್ರಿ. ಈಗ ಗುಡಿ ಸರೌಂಡಿಂಗ್ ಎಲ್ಲ ನೋಡ್ತಾ ಇದ್ದೇವೆ. ಇಲ್ಲಿ ಚೆನ್ನಾಗಿದೆ, ಬೆಟ್ಟ ಇದೆ. ಇಲ್ಲೊಂದು ಪ್ರಸಾದನೂ ಐತೆ. ಇಲ್ಲೇ ಕೌಂಟ್ರಲ್ಲಿ ಪ್ರಸಾದ ಕೊಡ್ತಾರೆ. ಈ ಗುಡಿ ಒಳಗೆ ಹೋಗ್ತಾ ಇದ್ದೇವೆ ನೋಡಿ. ಅಮ್ಮನವ್ರ ದರ್ಶನ ಆಗುತ್ತೆ. ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬಂದೇವ್ರಿ. ಅಲ್ಲೇ ಹೊರ ಗುಡಿ ಹತ್ರ 1-2 ಫೋಟೋ ತೊಳ್ಕೊಂಡೇವ್ರಿ. ಮತ್ತು ಕೌಂಟ್ರಲ್ಲಿ ಅಲ್ಲೇ ಪ್ರಸಾದ ತೊಗೊಂಡೇವ್ರಿ. ಪ್ರಸಾದಲ್ಲಿ ಲಡ್ಡು ಮತ್ತು ಪುಳಿಯೋಗರೆ ಸಿಗ್ತಾರೆ. ತೊಗೊಂಡು ಅಲ್ಲೇ ಕೂತ್ಕೊಂಡು ತಿಂದಿರಿ. ಅಲ್ಲೇ ನೀರಿನ ವ್ಯವಸ್ಥೆ ಅದ ರೀ. ಇಲ್ಲಿ ದರ್ಶನ ಆದ್ಮ್ಯಾಗ ಈಗ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೊಂಟಿದ್ದೇವೆ ರೀ. 1000 ಪಿಲ್ಲರ್ ಟೆಂಪಲ್ಗೆ ಹೊಂಟಿದ್ದೇವೆ ನಾವು. ಈ 1000 ಪಿಲ್ಲರ್ ಟೆಂಪಲ್ ನೋಡ್ರಿ 12ನೇ ಶತಮಾನದ ಕಾಕತೀಯ ರಾಜನಾದ ರುದ್ರದೇವ ಕಟ್ಟಿದನ್ರಿ. ಇಲ್ಲಿ ಗುಡಿಯೊಳಗೆ ಒಂದು ದೊಡ್ಡ ಶಿವಲಿಂಗ ಅದ ರೀ. ಶಿವಲಿಂಗ ಇದ್ರೆ ಒಂದು ದೊಡ್ಡ ಬಸವಣ್ಣನ ಮೂರ್ತಿ ಐತ್ರಿ. ಮೂರ್ತಿ ದರ್ಶನ ಮಾಡಿದೇವ್ರಿ ನಾವು. ಈ ಗುಡಿಗೆ 1000 ಪಿಲ್ಲರ್ ಹೆಸರು ಯಾಕೆ ಬಂದ ಅಂದ್ರೆ ಇದ್ರೊಳಗೆ ಟೋಟಲ್ ಗುಡಿ ಒಳಗೆ 1000 ಕಂಬಗಳು ಅವ ರೀ. 1000 ಕಂಬಗಳಿಂದ ಗುಡಿ ಆಗಿದೆ. ಈ 1000 ಪಿಲ್ಲರ್ ಟೆಂಪಲಿಂದ ನೆಕ್ಸ್ಟ್ ಹೊಂಟಿದ್ರಿ ಪದ್ಮಾಕ್ಷಿ ಅಮ್ಮನವ್ರ ಟೆಂಪಲ್. ಇಲ್ಲಿ ಗುಡಿ ಒಳಗೆ ಹೋಗಿದ್ದ ಮೊದಲು ಒಂದು ಸ್ಟಾರ್ಟಿಂಗ್ ಗಣೇಶನ ಮೂರ್ತಿ ಬರ್ತಾರೆ. ಮೇಲ್ಗಡೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ, ಹಿಂದ್ಗಡೆ ಬರ್ತಾ ಇದ್ದಾರೆ ನನ್ನ ಮಗಳು, ನನ್ನ ಹೆಂಡತಿ. ಈ ಬೆಟ್ಟ ಏರ್ತಾ ಹೋಗಿದ್ರೆ ನಮಗೆ ಚಿತ್ರದುರ್ಗದ ಕೋಟೆ ನೆನಪು ಬರುತ್ತೆ. ಇಲ್ಲಿ ಹೋದ್ಮ್ಯಾಗೆ ಇಲ್ಲಿ ಗಣೇಶಂದು ಮೂರ್ತಿ ಇದೆ. ಇದು ನೋಡಿ, ಇದು ಗಣೇಶ ವಿಶೇಷವಾಗಿದೆ. ಇಲ್ಲಿ ಎಲ್ಲೇ ಗಣೇಶ ಕುತ್ಕೊಂಡಿದ್ರೆ ಇಲ್ಲಿ ಗಣೇಶ ಮಲ್ಕೊಂಡಿದ್ದಾನೆ ನೋಡಿ. ನಾನು ನನ್ನ ಮಗ ಹೋಗ್ದೇವೆ. ಈಗ ದರ್ಶನ ಮಾಡ್ತೀನಿ ನೋಡಿ. ಈಗ ನೀವೆಲ್ಲರೂ ನೋಡಿ ದರ್ಶನ ಪಡ್ಕೊಳ್ಳಿ. ಈಗ ಎಷ್ಟೊಂದು ಚೆನ್ನಾಗಿದೆ ಗಣೇಶ ಮಲ್ಕೊಂಡಿದ್ದೆ ನೋಡಿ. ಗಣೇಶ ನನ್ನ ಮಗ ಅಂತೂ ನೋಡಿಬಿಟ್ಟು ಎಲ್ಲ ಕಲ್ಲು ಬಂಡೆ ನೋಡ್ತಾ ಇದ್ದೆ. ನಾನು ಮತ್ತೆ ಹೋಗ್ತಾ ಇದ್ದೇವೆ. ನಾನು ನನ್ನ ಮಗ ಮುಂದ್ಗಡೆ ಓಡ್ತಾ ಇದ್ದಾನೆ. ಅಂತೂ ಇವತ್ತಿನ ದಿನ ಚೆನ್ನಾಗಿ ಸುಗಮವಾಗಿ ಎಲ್ಲ ದರ್ಶನ ಮಾಡಿದೆವು, ಎಲ್ಲ ದೇವರುಗಳದ್ದು. ಮತ್ತು ನಾಳೆ ಇಲ್ಲಿ ಇನ್ನೊಂದೆರಡು ಗುಡಿಗಳಿವೆ ಅಂತೆ, ನೋಡಬೇಕು.